ಹಾಯ್ ಫ್ಯಾಮಿಲಿ, ಇವತ್ತು ನೈಟ್ ಊಟಕ್ಕೆ ನಾನಿಲ್ಲಿ ಬಸ್ಸಾರು ಮಾಡ್ತಾ ಇದ್ದೀನಿ. ಒಣಗನೆ ಸೊಪ್ಪು ಸಿಕ್ಕಿತ್ತು, 50 ರೂಪಾಯಿಗೆ 2 ಕವರು ಅಂತ ಸೇಲ್ ಮಾಡ್ತಾ ಇದ್ರು. ತುಂಬ ಚೆನ್ನಾಗಿ ಫ್ರೆಶ್ ಆಗೇ ಇತ್ತು, ಎಳೆಯದು ನೋಡಿದ ತಕ್ಷಣ ಟೆಂಪ್ಟ್ ಆಗೋಯ್ತು, ಅದಕ್ಕೆ ತೊಗೊಂಡು ಬಂದೆ. ಸೊ ಕ್ಲೀನ್ ಮಾಡಿ ಆಲ್ರೆಡಿ ಇಟ್ಟಿದ್ರು, ಒಂದೊಂದು ಹುಲ್ಲಿತ್ತು ಅಷ್ಟೇ, ಅದನ್ನೆಲ್ಲ ತೆಗೆದ್ಬಿಟ್ಟು ಇದಕ್ಕೆ ಹೆಸರು ಕಾಳು ತೊಗರಿಬೇಳೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೂಡ ಹಾಕಿ ವಾಶ್ ಮಾಡಿಟ್ಟಿರೋ ಸೊಪ್ಪು ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 1 ಇಲ್ಲ 2 ವಿಷಲ್ ತೊಗೊಂಡ್ರೆ ಸಾಕು, ಇಲ್ಲಾಂದರೆ ತುಂಬ ಮೆತ್ತಗಾಗೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಸೊ ಅದನ್ನು ವಿಷಿಲ್ ಆಗೋಕ್ಕೆ ಇಟ್ಬಿಟ್ಟೆ. ಅದಾದಮೇಲೆ ಹಸ್ಬೆಂಡು ಹೊರಗಡೆ ಮಳೆ ಬರ್ತಾಯಿದೆ, ಬಿಸಿ ಬಿಸಿ ಬಜ್ಜಿ ಮಾಡಿಕೊಡು ಅಂದರು. ಸೊ ಅದಕ್ಕೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ. ಅಮ್ಮ ಫೋನ್ ಮಾಡಿದ್ರ, ಸೊ ಅವ್ರ ಹತ್ರ ಮಾತಾಡಿಕೊಂಡು ಹಾಗೆ ಎಲ್ಲನೂ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ವಿಷಲ್ ಕೂಡ ಹೊಡಿತು, ಅದನ್ನು ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಟ್ಟೆ. ಇನ್ನೊಂದು ಕಡೆ ಬಸ್ಸಾಂಬಾರಿಗೆ ಏನೇನು ಎಲ್ಲ ಬೇಕೋ ಅದನ್ನೆಲ್ಲ ಹುರ್ಕೊತಾ ಇದ್ದೀನಿ. ಇಲ್ಲಿ ಖಾರ, ಸೊ ರೈಸಿಗೆ ಕೂಡ ಇಟ್ಬಿಟ್ಟಿದ್ದೆ. ಎಲ್ಲ ಇಟ್ಮೇಲೆ ಬಜ್ಜಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ಲ ಅದನ್ನು ಹಾಕಿ ಕೊಟ್ಬಿಡೋಣ, ಆಮೇಲೆ ಅಡುಗೆ ಮಾಡಿಕೊಂಡ್ರೆ ಅಂತ ಆಯಿತು ಅಂತ ಹೇಳ್ಬಿಟ್ಟು ಸೊ ಅದನ್ನು ಕೂಡ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಆಯಿಲ್ ಬಿಸಿಯಾಗಿದೆ ಅಂತ ನೋಡ್ತಾ ಇದ್ದೆ. ಸ್ವಲ್ಪ ಖಾರ ಇತ್ತು, ಮೆಣಸಿನ್ಕಾಯಿ ತಿನ್ನೋಕ್ಕಾಗಿಲ್ಲ. ಬೇಗ ಬೇಗ ಬಜ್ಜಿ ಹಾಕ್ಬಿಟ್ಟು ಎಲ್ಲರಿಗೂ ಕೊಟ್ಟೆ, ಅವರು ಕೂಡ ತಿನ್ಕೊಂಡು ಟಿ ವಿ ನೋಡ್ಕೊಂಡಿದ್ರು. ಅಷ್ಟರಲ್ಲಿ ನಾನು ಕೂಡ ಬೇರೆ ಏನೇನು ಕೆಲಸಗಳಿರುತ್ತಲ್ಲ ಅದನ್ನೆಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ಮಾಡಿಕೊಂಡೆ. ಕಾಳೆಲ್ಲ ತಣ್ಣಗಾಗಿತ್ತು, ಅದನ್ನು ನೀರು ಮತ್ತು ಕಾಳೆಲ್ಲ ಸಪ್ರೇಟಾಗಿ ತೆಗೆದು ಖಾರೆಲ್ಲ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಕಾಳು ಹಾಕ್ಕೊಬೇಕು, ಸೊಪ್ಪು ಜೊತೆ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ಸೊ ರುಬ್ಕೊಂಡು ಒಗ್ಗರಣೆಲ್ಲ ಕೊಟ್ಬಿಟ್ಟು ಫೈನಲಿ ಪಲ್ಯ, ಸಾಂಬಾರು, ಅನ್ನ ಎಲ್ಲ ಕೂಡ ರೆಡಿ ಆಯಿತು. ನಾವು ಕೂಡ ಊಟ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು.